ಪದ್ಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವತ್ತು ಈಗಾಗಲೇ 11 ಗಂಟೆಗೆ ದೆಹಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ನಡೆಯಿತು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಈ ಒಂದು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಬಾರಿಯ ಪ್ರಶಸ್ತಿಯ ಸಂಭ್ರಮ ಕರಾವಳಿಯಲ್ಲಿ ಕೂಡ ಅದೊಂದು ಹೊಸ ರೀತಿಯ ಸಂಭ್ರಮ. ಯಾಕಂತ ಹೇಳಿದ್ರೆ ಕಿತ್ತಳೆ ಮಾರಾಟ ಮಾಡಿಕೊಂಡು ತನ್ನ ಊರಿನ ಅಂದರೆ ಅರೆಕಳದ ತನ್ನ ಊರಿನ ಶಾಲೆಯನ್ನು ಅಭಿವೃದ್ಧಿಪಡಿಸಿ ಅದನ್ನು ಉನ್ನತೀಕರಣ ಮಾಡಿದಂಥ ಒಬ್ಬ ಅಕ್ಷರ ಸಂತ ಅರೆಕಳ ಆಜಬ್ಬ ಅವರು ಅಕ್ಷರ ಸಂತ ಅಂತ ಇವತ್ತು ಗುರುತಿಸಲ್ಪಡ್ತಾ ಇದ್ದಾರೆ. ನಾಡಿನೆಲ್ಲೆಡೆ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ಅವರನ್ನು ಕಳೆದ 10-15 ವರ್ಷಗಳಲ್ಲಿ ಹುಡುಕಿಕೊಂಡು ಬಂದಿತ್ತು. ಅಕ್ಷರಾಭ್ಯಾಸ ವಿದ್ಯಾಭ್ಯಾಸ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿ ಸಾಮಾನ್ಯ ಮಾರುಕಟ್ಟೆಯಲ್ಲಿ ನಿಂತ್ಕೊಂಡು ಬುಟ್ಟಿಯಲ್ಲಿ ಕಿತ್ತಳೆಯನ್ನು ಮಾರಾಟ ಮಾಡ್ತಾ ಇದ್ದಂಥ ವ್ಯಕ್ತಿ ನನ್ನಂತೆ ನನ್ನ ಊರಿನವರಾಗಬಾರದು, ನನ್ನಂತೆ ನನ್ನ ಮುಂದಿನ ಪೀಳಿಗೆಯವರಾಗಬಾರದು, ಅವರು ನನಗೆ ವಿದ್ಯಾಭ್ಯಾಸ ಇಲ್ಲದೆವೋ ಅಥವಾ ನನಗೆ ಅಕ್ಷರ ಕಲೀಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಪರವಾಗಿಲ್ಲ, ನನ್ನ ಮುಂದಿನವರು ನನ್ನ ಊರಿನವರೆಲ್ಲರೂ ಅಕ್ಷರ ಅಭ್ಯಾಸ ಮಾಡುವಂತಾಗಬೇಕು, ಅವರೆಲ್ಲರಿಗೂ ಕೂಡ ವಿದ್ಯೆ ಸಿಗಬೇಕು. ಆ ಕಾರಣಕ್ಕಾಗಿ ಅರೆಕಳದ ಸರ್ಕಾರಿ ಶಾಲೆಯನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಅಕ್ಷರ ಸಂತ ಅರೆಕಳ ಆಜಬ್ಬ ಅವರು ಮಾಡಿದಂಥ ಪ್ರಯತ್ನ ಅದು ಅತ್ಯಂತ ಅಮೋಘವಾದದ್ದು. ನೀವು ದೃಶ್ಯದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ. ಇವತ್ತು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ವಿನೀತನಾಗಿ ಮುಂದೆಡೆ ಹಿಡ್ಕೊಂಡು ಬರ್ತಾ ಇರುವಂಥ ಆಜಬ್ಬ ಅವರು ಎಷ್ಟು ಸರಳ, ಎಷ್ಟು ಸಜ್ಜನ, ಎಷ್ಟು ವಿನಯತೆಯ ಪ್ರತೀಕ. ನೋಡಿ, ಅವರಿಗೆ ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲೂ ಕೂಡ ಎಷ್ಟೊಂದು ಮುಗ್ಧರಾಗಿ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಕೋಟು ಬೂಟುಗಳಿಲ್ಲದ ಒಬ್ಬ ಸಾಮಾನ್ಯ ಭಾರತೀಯನ ಪ್ರತಿನಿಧಿಯಾಗಿ ಅದೇ ಪಂಚೆ, ಅದೇ ಬಿಳಿಯ ಶರ್ಟು ಮತ್ತು ಬಿಳಿಯ ಒಂದು ಶಾಲು. ಸಾಮಾನ್ಯವಾಗಿ ನಾವು ಮಂಗಳೂರಿನ ಪೇಟೆಗಳಲ್ಲಿ ಆಜಬ್ಬ ಅವರನ್ನು ನೋಡೋ ಕೂಡ ಅವರು ಇದೇ ರೀತಿಯಾಗಿ ನಮಗೆ ಕಾಣಸಿಗ್ತಾರೆ. ಅವರು ಒಂದು ಬಿಳಿಯ ಪಂಚೆ, ಮತ್ತೊಂದು ಬಿಳಿ ಶರ್ಟ್, ಮತ್ತೊಂದು ಬಿಳಿ ಶಾಲು ಇಷ್ಟಿರುತ್ತೆ. ವ್ಯಾಪಾರದ ಸಂದರ್ಭದಲ್ಲಿ ಒಂದು ಬುಟ್ಟಿ ಇರುತ್ತೆ ಅವ್ರ ಹತ್ರ. ಸಾಮಾನ್ಯವಾಗಿ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ವೃತ್ತ ಇರ್ಬೋದು, ರೆಡಿಗೋಷನ್ ಆಸುಪಾಸು ಅಥವಾ ಸೆಂಟ್ರಲ್ ಮಾರ್ಕೆಟ್ ಆಸುಪಾಸುಗಳಲ್ಲಿ ಕಿತ್ತಳೆ ಮಾರಾಟ ಮಾಡ್ತಾ ಇರ್ತಾರೆ. ಬಸ್ ಪ್ರಯಾಣಿಕರಿಗೆ ಅಥವಾ ಓಡಾಡ್ತಾ ಇರುವಂಥ ಜನರಿಗೆ ಕಿತ್ತಳೆಯನ್ನು ಮಾರಾಟ ಮಾಡ್ತಾ ಇರ್ತಾರೆ. ಯಾರು ಕೂಡ ಊಹನೆ ಮಾಡಲಿಕ್ಕೆ ನಂಬಲಿಕ್ಕೆ ಕೂಡ ಸಾಧ್ಯವಿಲ್ಲದಂಥ ಒಂದು ಸಾಧನೆಯನ್ನು ಮಾಡಿದವರು ಅರೆಕಳ ಆಜಬ್ಬ ಅವರು. ಮುಂದಿನ ಕಾಲದಲ್ಲಿ ಅಥವಾ ಇನ್ನೊಂದಷ್ಟು ವರ್ಷಗಳ ಬಳಿಕ ಯಾರಿಗಾದರೂ ಒಬ್ಬ ಆಜಬ್ಬ ಅನ್ನುವಂಥವರು ಇದ್ದರು, ಅವರು ಕಿತ್ತಳೆ ಮಾರಾಟ ಮಾಡಿಕೊಂಡು ತನಗೆ ಅಕ್ಷರ ತನಗೆ ವಿದ್ಯೆ ಇಲ್ಲದಿದ್ದರೂ ಕೂಡ ತನ್ನ ಊರಿನ ಶಾಲೆಯ ಉನ್ನತೀಕರಣಕ್ಕಾಗಿ ಎಷ್ಟು ಪರಿಶ್ರಮ ಪಟ್ಟರು ಅಂತ ಹೇಳಿದರೆ ಅದು ಆಶ್ಚರ್ಯದಲ್ಲಿ ಆಶ್ಚರ್ಯ ಆಗಬಹುದು. ಅದು ಇವತ್ತಿಗೆ ಕೂಡ, ಇವತ್ತಿನ ವಾಸ್ತವದ ಸಂದರ್ಭದಲ್ಲೂ ಕೂಡ ಅದೊಂದು ಒಂಥರ ಮೈ ರೋಮಾಂಚನಗೊಳ್ಳುವಂಥ ಒಂದು ಸಾಧನೆ. ಆಜಬ್ಬ ಅವರು ದೇಶ ವಿದೇಶಗಳನ್ನು ಸುತ್ತಿಕೊಂಡು ಬಂದಿದ್ದಾರೆ. ಗಲ್ಫ್ ಕನ್ನಡಿಗರು ಅವರನ್ನು ಕರೆದು ಅವರಿಗೆ ಸನ್ಮಾನ ಮಾಡಿದ್ದಾರೆ, ಅವರಿಗೆ ಗೌರವಿಸಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಅವರ ಮಡಿಲಿಗೆ ಬಂದಿದೆ. ಆದರೆ ಇವತ್ತು ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ, ದೇಶದ 4ನೇ ಅತ್ಯುನ್ನತ ನಾಗರಿಕ ಪುರಸ್ಕಾರಕ್ಕೆ ಆಜಬ್ಬ ಅವರು ಪಾತ್ರರಾಗಿದ್ದಾರೆ. ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ, ಈ ಆದಿಯಾಗಿ ಪದ್ಮಶ್ರೀ ಪ್ರಶಸ್ತಿ ಅದು 4ನೇ ಭಾರತದ ಶ್ರೇಷ್ಠ ಪ್ರಶಸ್ತಿಗಳಲ್ಲಿ ಒಂದು. ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಶ್ರೀ ಈ ಪ್ರಶಸ್ತಿಯ ಸಾಲಿನಲ್ಲಿ, ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪಡೆದವರ ಸಾಲಿನಲ್ಲಿ ಇವತ್ತು ಪದ್ಮಶ್ರೀ ಆಜಬ್ಬ ಅವರು ಕೂಡ ಸೇರಿದರು. ಆಜಬ್ಬ ಅವರನ್ನು ಇವತ್ತು ನಿನ್ನೆ ದಿವಸ ನೋಡಿರ್ಬೋದು. ಅವರು ಎಷ್ಟು ಸರಳರಾಗಿ ಮಂಗಳೂರಿನಿಂದ ಅವರ ತನ್ನ ಪ್ರಯಾಣವನ್ನು ಆರಂಭಿಸ್ತಾರೆ ದಿಲ್ಲಿಗೆ. ನಿನ್ನೆ ದಿವಸದವರ ಪ್ರಯಾಣದ ಫೋಟೋ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಕೂಡ ಭಾರಿ ದೊಡ್ಡ ಸುದ್ದಿ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ದೊಡ್ಡ ವೈರಲ್ ಕೂಡ ಆಗಿತ್ತು. ಸೊ ಅಂದರೆ ಪ್ರತಿಯೊಬ್ಬರೂ ಕೂಡ ಕರಾವಳಿ ಭಾಗದ ಜನ ತಮ್ಮನ್ನು ಆಜಬ್ಬರಲ್ಲಿ
ತಮ್ಮನ್ನು ನೋಡಿಕೊಳ್ತಾರೆ, ತಮ್ಮನ್ನು ಕಾಣಿಕೊಳ್ತಾರೆ. ಅಂದರೆ ಆಜಬ್ಬ ಅಂದರೆ ಅದು ನಮ್ಮವರೇ, ಯಾಕಂತ ಹೇಳಿದ್ರೆ ನಮ್ಮದೇ ತೀರಾ ಪರಿಚಿತರು ಅಥವಾ ಆಜಬ್ಬರಲ್ಲಿ ತಮ್ಮನ್ನು ತಾವು ನೋಡಿಕೊಳ್ಳುವಂಥದ್ದು, ಐಡೆಂಟಿಫೈ ಮಾಡಿಕೊಳ್ಳುವಂಥದ್ದು. ಅಷ್ಟರ ಮಟ್ಟಿಗೆ ಆಜಬ್ಬರ ಬಗ್ಗೆ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ ಮತ್ತು ಅವರ ಬಗ್ಗೆ ಇರುವಂಥ ಒಂದು ಏನು ಗೌರವ. ಸೊ ಅವೆಲ್ಲವನ್ನು ಕರಾವಳಿಯ ಜನ ಅವರಿಗೆ ಕೊಟ್ಟಿದ್ದಾರೆ, ಕರ್ನಾಟಕದ ಜನ ಅವರಿಗೆ ಕೊಟ್ಟಿದ್ದಾರೆ, ಕಡಲಾಚೆಯ ಗಲ್ಫ್ ದೇಶದ ಕನ್ನಡಿಗರು ಕೂಡ ಕೊಟ್ಟಿದ್ದಾರೆ. ಇವತ್ತು ಅವರು ದಿಲ್ಲಿಯಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆಯುವಂಥ ಸಂದರ್ಭ. ಅದು ಬಹುಶಃ ಆಜಬ್ಬರ ಬದುಕಿನಲ್ಲಿ ಕೂಡ ಒಂದು ಶ್ರೇಷ್ಠ ದಿನ ಮತ್ತು ಕರಾವಳಿಯ ಜನರಿಗೆ ಕೂಡ ತುಂಬ ನೆಚ್ಚಿನ ದಿನ ಅಂತ ಹೇಳ್ಬೋದು. ಬಹುಶಃ ಆಜಬ್ಬ ಅವರಿಡೀ ಅವರ ಜೀವಮಾನದಲ್ಲಿ ಅವರೇನಾದರೂ ಒಂದು ಅರ್ಜಿ ಹಿಡಿದುಕೊಂಡು ಹೋಗಿದ್ದರೆ ಖಂಡಿತವಾಗಿ ಕೂಡ ಅವರು ಯಾವ ಪ್ರಶಸ್ತಿ ಯಾವ ಪುರಸ್ಕಾರಕ್ಕೂ ಕೂಡ ಅರ್ಜಿ ಹಿಡಿದುಕೊಂಡು ಹೋದವರೇ ಅಲ್ಲ. ಎಲ್ಲ ಪ್ರಶಸ್ತಿ ಪುರಸ್ಕಾರಗಳು ನಾನು ಈಗಾಗಲೇ ಹೇಳಿದೆ, ಅದು ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಅಥವಾ ಬೇರೆ ಬೇರೆ ಸಂಸ್ಥೆಗಳು ನೀಡಿದಂಥ ಪ್ರಶಸ್ತಿ ಇರ್ಬೋದು, ಅಥವಾ ಗಲ್ಫ್ ಕನ್ನಡಿಗರು ಕೊಟ್ಟಿರುವಂಥ ಪ್ರಶಸ್ತಿ ಇರ್ಬೋದು, ಅದೆಲ್ಲ ಕೂಡ ಅವರ ಒಂದು ಮುಗ್ಧವಾದಂಥ ಸಾಧನೆಗೆ ಅವರನ್ನು ಹುಡುಕಿಕೊಂಡಂಥ ಪ್ರಶಸ್ತಿಗಳು. ಯಾವತ್ತಾದರೂ ಅವರ ಕೈಯ ಕಂಕುಳಡಿಯಲ್ಲಿರುವ ಚೀಲದಲ್ಲಿ ಏನಾದರೂ ಅರ್ಜಿಗಳಿದ್ದರೆ ಅದು ಅವರ ಊರಿನ ಅರೆಕಳದ ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿಗಳು. ಒಂದು ಸರ್ಕಾರಕ್ಕೆ ಅಥವಾ ಶಿಕ್ಷಣ ಸಚಿವರಿಗೆ ಅಥವಾ ಸ್ಥಳೀಯ MLAಗಳಿಗೆ ಅಥವಾ ಜಿಲ್ಲಾ ಪಂಚಾಯತ್ಗೆ ಅಥವಾ ಜಿಲ್ಲಾಡಳಿತಕ್ಕೆ. ನೀವು ಎಷ್ಟೋ ಸಂದರ್ಭದಲ್ಲಿ ಆಜಬ್ಬ ಅವರು ನಮಗೆ ಮಂಗಳೂರಿನಲ್ಲಿ ಅವರ ವ್ಯಾಪಾರ ಇಲ್ಲದೆ ಇದ್ದ ಸಂದರ್ಭದಲ್ಲಿ, ಅಥವಾ ಶಿಕ್ಷಣ ಸಚಿವರು ಬರ್ತಾ ಇದ್ದಾರೆ, ಅಥವಾ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಅಥವಾ ಸರ್ಕಾರದ ಇನ್ನೊಬ್ಬರು ಸಚಿವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಸರ್ಕ್ಯೂಟ್ ಹೌಸ್ ಬಾಗಿಲಿನಲ್ಲೋ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಿನಲ್ಲೋ ಅಥವಾ ಜಿಲ್ಲಾ ಪಂಚಾಯತ್ ಕಚೇರಿ ಬಾಗಿಲಿನಲ್ಲೋ ಕಾದು ನಿಂತಿರ್ತಿದ್ದರು. ಏಕಾಂಗಿಯಾಗಿ ಒಬ್ಬರೇ ದೂರದಲ್ಲಿ ಕಂಕುಳಡಿಯಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಚೀಲ ಅಥವಾ ಒಂದಷ್ಟು ಪತ್ರಿಕೆಗಳು, ಆ ಪತ್ರಿಕೆಯ ಎಡೆಯಲ್ಲಿ ಒಂದು ಅರ್ಜಿ ಇರ್ತಾ ಇತ್ತು. ಮತ್ತು ಸಾಮಾನ್ಯವಾಗಿ ಅವರನ್ನು ಅಷ್ಟು ದೂರದಲ್ಲಿ ನಿಂತ ಆಜಬ್ಬರು, ಯಾಕಂತ ಹೇಳಿದ್ರೆ ಅವರು ರಾಜಕಾರಣಿಗಳ ಜೊತೆ ಅಧಿಕಾರಸ್ಥರ ನಡುವೆ ಓಡಾಡುವಂಥವರಲ್ಲ. ಒಂದು ಕಡೆ ಅವರಿಗೆ ಅವರ ಅತ್ಯಂತ ವಿನಯತೆಯ ಒಬ್ಬ ವ್ಯಕ್ತಿ. ಸೊ ಅವರು ಇಂಥ ಸಂದರ್ಭದಲ್ಲಿ ದೂರ ನಿಂತುಕೊಂಡು ನೋಡ್ತಾ ಇರ್ತಾರೆ, ಮಂತ್ರಿಯವರು ಎಷ್ಟೊತ್ತಿಗೆ ಬರ್ತಾರೆ ಅಥವಾ ಜಿಲ್ಲಾಧಿಕಾರಿ ಅವರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸೊ ಆ ಸ್ಥಳದಲ್ಲಿ ಇದ್ದಂಥ ಯಾರಾದರೂ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು, ಸಮಾಜ ಸೇವಕರು ಅಥವಾ ಮಾಧ್ಯಮದ ಪ್ರತಿನಿಧಿಗಳು ಅವರನ್ನು ಕರೆದು, ನೋಡಿ ಮಂತ್ರಿಯವರು ಬಂದಿದ್ದಾರೆ, ನಿಮ್ಮ ಅರ್ಜಿ ಇದ್ದರೆ ಕೊಟ್ಟು ಬಿಡಿ ಅಂತ ಕರೆದು ಅವರಿಗೊಂದು ಅವಕಾಶ ಮಾಡಿಕೊಡ್ತಾ ಇದ್ದರು. ಅಂದರೆ ಎಲ್ಲರಿಗೂ ಆಜಬ್ಬರ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ಕಾಳಜಿ. ಯಾಕಂತ ಹೇಳಿದ್ರೆ ಅವರು ಮಾಡಿದ್ದ ಸಾಧನೆ ಮತ್ತು ಮಾಡ್ತಾ ಇದ್ದಂಥ ಆ ಒಂದು ಪರಿಶ್ರಮಕ್ಕೆ ಎಲ್ಲರೂ ಅವರಿಗೊಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾಯಿದ್ರು. ಸೊ ಹಾಗಾಗಿ ಆಜಬ್ಬ ಅವರನ್ನು ಕಂಡರೆ ಇತ್ತೀಚಿನ ಒಂದು 10 ವರ್ಷಗಳ ಸಂದರ್ಭದಲ್ಲಿ ಯಾವುದೇ ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ರಾಜಕಾರಣಿ ಇರ್ಬೋದು, ಯಾವುದೇ ಮಂತ್ರಿ ಅವರು ತಮ್ಮ ಪರಿಶೀಲನಾ ಸಭೆಗಳು ಮುಗಿಸಿ ಹೊರಗೆ ಬಂದಾಗಲೇ ಆಜಬ್ಬ ಇದ್ದರೆ ಖಂಡಿತವಾಗಿ ಅವರನ್ನೊಮ್ಮೆ ಹೆಗಲು ತಟ್ಟಿ ಮಾತಾಡಿಸಿ ಏನು ಬಂದಿದ್ದೀರಿ, ಏನು ಅರ್ಜಿ ಅಂತ ಕೇಳಿಕೊಂಡು ಹೋಗುವಂಥ ಒಂದು ಪರಿಪಾಠವೇ ಬೆಳೆದು ಬಂದಿತ್ತು. ಆಜಬ್ಬರು ಯಾವತ್ತೂ ಖಂಡಿತವಾಗಿಯೂ ತನಗಾಗಿ ಏನನ್ನೂ ಕೇಳಿ ಬಂದವರು ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಿತ್ತು. ಖಂಡಿತವಾಗಿ ಇದು ಅರೆಕಳದ ಶಾಲೆಗೆ, ಈ ಶಾಲೆಯ ಅಭಿವೃದ್ಧಿಗಾಗಿ ಅಂತ. ಖಂಡಿತ ಅವರ ಒಂದು ಪರಿಶ್ರಮದಿಂದಾಗಿ ಒಂದು ಸರ್ಕಾರಿ ಶಾಲೆ ಅದು ಮುಂದೆ ಹೈಸ್ಕೂಲ್ ಆಗುತ್ತೆ, ಅಥವಾ ಅನಂತರ PU ಕಾಲೇಜು ಕೂಡ ಆಗುತ್ತೆ. ಆಮೇಲೆ ಇಡೀ ಊರ ಜನರಿಗೆ ಒಂದು ಆಧಾರ ಸ್ತಂಭವಾಗುತ್ತೆ, ಕಲಿಕೆಗೆ ಒಂದು ಆಧಾರ ಸ್ತಂಭವಾಗುತ್ತೆ. ಒಂದು ತೀರಾ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನ ವಾಸ ಮಾಡುವಂಥ ಒಂದು ಜನವಸತಿ ಪ್ರದೇಶ ಅರೆಕಳ. ಮಂಗಳೂರು ನಗರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥ ನದಿ ತೀರದಲ್ಲಿರುವಂಥ ನೇತ್ರಾವತಿ ನದಿ ತೀರದಲ್ಲಿರುವಂಥ ಪ್ರದೇಶ. ಆ ಪ್ರದೇಶದಿಂದ ಅರೆಕಳ ಪ್ರದೇಶದಿಂದ ಬಂದಂಥ ಆಜಬ್ಬ ಇವತ್ತು ದಿಲ್ಲಿಗೆ ತಲುಪಿದರು. ದಿಲ್ಲಿಗೆ ಅದು ಪ್ರಧಾನಿಯ ಉಪಸ್ಥಿತಿಯಲ್ಲಿ ರಾಷ್ಟ್ರಪತಿಯವರು ಪ್ರಶಸ್ತಿ ಪ್ರದಾನ ಮಾಡುವಂಥ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕಾರಕ್ಕೆ, ಯಾವ ಔಪಚಾರಿಕವಾದ ಶಿಕ್ಷಣ ಕೂಡ ಇಲ್ಲದ ಒಬ್ಬ ವ್ಯಕ್ತಿ ಅಕ್ಷರ ಸಂಥ ಅಂತ ಗುರುತಿಸಿಕೊಂಡು ಇವತ್ತು ಅವರು ಪ್ರಶಸ್ತಿಯನ್ನು ಪಡೆದದ್ದು ನಿಜಕ್ಕೂ ಸಮಾಜ ಸೇವೆ ಮಾಡ್ತಾ ಇರುವವರಿಗೆ, ಜೊತೆಗೆ ಶಿಕ್ಷಣ ಪ್ರೇಮಿಗಳಿಗೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಮತ್ತು ಕರಾವಳಿಯ ಸಮಸ್ತ ಜನರಿಗೆ ಕೂಡ ಒಂದು ಅಭಿಮಾನದ ಮತ್ತು ಎಲ್ಲರಿಗೂ ಕೂಡ ತುಂಬ ಗೌರವದ ಒಂದು ಸಂದರ್ಭ ಇದು. ನಾವೆಲ್ಲ ಇನ್ನು
ಅಜಬ್ಬರು ಅವರು ಅಕ್ಷರ ಸಂತರಾಗಿದ್ದರು ಇಷ್ಟರ ತನಕ. ಇನ್ನು ಮುಂದೆ ಅವರು ಅಕ್ಷರ ಸಂತ ಪದ್ಮಶ್ರೀ ಆಜಬ್ಬ ಆಗಿ ಗುರುತಿಸಲ್ಪಡ್ತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗೆ ಕೂಡ ಪ್ರಶಸ್ತಿ ಪಡೆಯುವಂಥ ಆದದ್ದು ಬಹುಶಃ ಅದು ಈ ಪ್ರಜಾಪ್ರಭುತ್ವದ ಅದು ಶ್ರೇಷ್ಠತೆ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರದ ನಿಯಮಕ್ಕೆ ಕೂಡ ನಾವು ತಲೆಬಾಗಬೇಕು, ಗೌರವಿಸಬೇಕು. ಸಾಮಾನ್ಯರಲ್ಲಿ ಸಾಮಾನ್ಯರನ್ನು ಕೂಡ ಗುರುತಿಸಿ ಪ್ರಶಸ್ತಿ ಕೊಡುವಂಥ ಒಂದು ಅವಕಾಶ ಅಥವಾ ಸಂದರ್ಭ. ನಾವು ಸಮಾಜ ಸೇವೆ ಸಂದರ್ಭದಲ್ಲಿ ನೋಡ್ತೇವೆ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಗುರುತಿಸಿ ಆಯ್ಕೆ ಮಾಡಿ ಕೊಡುವಂಥದ್ದು ಇರುವಂಥದ್ದೇ ಕೂಡ. ಆದರೆ ಅತ್ಯಂತ ಸರಳ ರೀತಿಯಲ್ಲಿ ಜನರ ನಡುವೆ ಇದ್ದುಕೊಂಡು ಅಕ್ಷರ ಸಂತ ಆಜಬ್ಬರ ರೀತಿಯಲ್ಲಿ ಅನೇಕ ಮಂದಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಅವರದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಅಂಥವರು ಅನೇಕ ಮಂದಿಯನ್ನು ಇವತ್ತು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡಲಾಗಿದೆ. ದೊಡ್ಡ ದೊಡ್ಡ ಸಂಸ್ಥೆಗಳು ಮತ್ತು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದಂಥ ಸಾಧಕರನ್ನು ಕೂಡ ಗುರುತಿಸಿಕೊಡಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯ ಚಪ್ಪಲಿ ಧರಿಸಿಕೊಂಡು ಪಂಚೆ ಉಟ್ಟುಕೊಂಡು ಹೋಗುವಂಥ ಒಬ್ಬ ಸಾಮಾನ್ಯ ಮನುಷ್ಯನನ್ನು ಕೂಡ ಇವತ್ತು ರಾಷ್ಟ್ರಪತಿ ಗೌರವಿಸುವಂಥ ಒಂದು ಸಂದರ್ಭ ಇತ್ತು ನೋಡಿ. ಅದು ಈ ನಮ್ಮ ದೇಶದ ಮತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವ ಮೌಲ್ಯದ ಭಾರಿ ದೊಡ್ಡ ಒಂದು ಸುಂದರ ಕ್ಷಣ ಮತ್ತು ಅದು ಎಲ್ಲರಿಗೆ ಕೂಡ ಅದೊಂದು ಆತ್ಮೀಯವಾಗಿ ತಟ್ಟುವಂಥ ಕ್ಷಣ ಅಂತ ನಾವು ಹೇಳಬಹುದು. ನಾವು ಮತ್ತೊಮ್ಮೆ ಆಜಬ್ಬ ಅವರನ್ನು ಅಭಿನಂದಿಸಿಕೊಂಡು ಅವರ ಸಾಧನೆ ಅವರಿಂದ ನೂರಾರು ಮಂದಿ ಪ್ರೇರಣೆ ಪಡೆದಿದ್ದಾರೆ. ನಾನು ಅವಾಗ ಹೇಳಿದೆ, ಅವರ ಅರ್ಜಿ ಯಾವತ್ತೂ ಕೂಡ ತನಗಾಗಿ ಅರ್ಜಿ ಇಟ್ಕೊಂಡು ಹೋಗ್ತಾ ಇರಲಿಲ್ಲ. ಅವರಿಗೇ ಅಂತ ಒಂದು ಸ್ವಂತ ಭದ್ರವಾದ ಮನೆ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೊಂದು ಮನೆ ಕಟ್ಟಿಕೊಡ್ತೇವೆ ಅಂತ ಅನೇಕ ಮಂದಿ ಹೇಳಿದಾಗ ಅನೇಕ ವರ್ಷಗಳಿಂದ ಅವರು ಅದಕ್ಕೆ ಒಪ್ಪಿಕೊಳ್ಳಿಲ್ಲ. ನನ್ನ ಊರಿನ ಶಾಲೆ ಅದು ಉನ್ನತೀಕರಣ ಆಗಬೇಕು, ಅಷ್ಟು ಮಾತ್ರ ನನ್ನ ಆಶೆ ಮತ್ತು ಕನಸು ಅಂತ. ಇತ್ತೀಚೆಗೆ ICYM ಸಂಘಟನೆಯವರು ಕ್ಯಾಥೋಲಿಕ್ ಯೂತ್ ಸಂಘಟನೆಯವರು ಅವರಿಗೊಂದು ಸಣ್ಣ ಮನೆಯನ್ನು ಕೂಡ ನಿರ್ಮಿಸಿಕೊಟ್ರು. ಅಷ್ಟರ ತನಕ ಅವರು ಒಂದು ಸಣ್ಣ ಮನೆಯಲ್ಲಿದ್ದರು. ಅವರಿಗೆ ಈ ತನಕ ಸಿಕ್ಕಿದಂಥ ಪ್ರಶಸ್ತಿ, ಫಲಕಗಳು, ಪುರಸ್ಕಾರಗಳು, ಸನ್ಮಾನಗಳು ಇದನ್ನೆಲ್ಲ ಜೋಡಿಸಿ ಇಡಲಿಕ್ಕೆ ವ್ಯವಸ್ಥೆ ಇರಲಿಲ್ಲ. ಅವರಿಗೆ ಕಳೆದ ಬಾರಿ ಒಂದು ಅಂದವಾದ ಸಣ್ಣ ಮನೆಯನ್ನು ICYM ಸಂಘಟನೆಯವರು ನಿರ್ಮಾಣ ಮಾಡಿಕೊಟ್ಟು ಅವರಿಗೊಂದು ತಕ್ಕ ಮಟ್ಟಿಗೆ ಒಂದು ನೆಲೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಖಂಡಿತ ಅದು ಸಮಾಜದ ಎಲ್ಲರ ಕರ್ತವ್ಯ ಕೂಡ ಆಗಿತ್ತು. ಯಾಕಂತ ಹೇಳಿದ್ರೆ ಆಜಬ್ಬ ಅವರು ತನಗಾಗಿ ತನ್ನ ಊರಿನ ಶಾಲೆಗಾಗಿ ಇಷ್ಟೆಲ್ಲ ಪರಿಶ್ರಮ ಪಟ್ಟಿರುವಾಗ ಅವರ ಬದುಕು, ಅವರ ಸೂರು, ಅವರ ಆರೋಗ್ಯವನ್ನು ನೋಡೋದು ಕೂಡ ಸಮಾಜದ ಕರ್ತವ್ಯ ಕೂಡ ಆಗಿತ್ತು. ಆಜಬ್ಬ ಅವರು ಇವತ್ತು ಪದ್ಮಶ್ರೀ ಆಜಬ್ಬ ಆಗಿ ಮತ್ತೆ ಕರಾವಳಿಗೆ ಬರ್ತಾ ಇದ್ದಾರೆ. ಅದೇ ಸರಳತೆ, ಅದೇ ವಿನಯತೆ, ಅದೇ ಮುಗ್ಧತೆ ಆಜಬ್ಬರ ಮುಖದಲ್ಲಿ ಯಾವತ್ತೂ ಇರುತ್ತೆ.